ನಾನು ಬಿಟ್ಟ ಬಾಣ ಆ ಶ್ರೀರಾಮನ ಮನೆಯನ್ನು ಒಡೆದು ತಾನು ಕಾಣಬೇಕು ಎಂದು ನನ್ನ ಆಸೆ ಫಲಿಸಿತು. ಆದರೆ ಸಿಡಿದೆದ್ದು ನಿಂತ ಆ ಭರತನ ತೆರೆಯನ್ನು ತೆಗೆದು ಆ ಅಪರಾಧವನ್ನು ಲಕ್ಷ್ಮಣನ ಮೇಲೆ ಹೂರಿತು. ಅವನನ್ನು ಸೆರೆಮನೆಗೆ ಕಳಿಸುವುದೇ ನನ್ನ ಮುಂದಿನ ಗುರಿ. ಶ್ರೀರಾಮ್, ಕಾಡಿನ ದಾರಿ ಹಿಡಿದಿರುವ ನಿಮ್ಮನ್ನು ನನ್ನ ಆಳುಗಳಿಂದ ಹತ್ಯೆ ಮಾಡಿಸಿ ನಿಮ್ಮ ವಂಶವನ್ನು ನಿರ್ವಂಶ ಮಾಡದೆ ಹೋದರೆ ನನ್ನ ಸೇಡಿಗೇನು ಬೆಲೆ? ಅಣ್ಣ, ಕರೆಕ್ಟ್ ಅಣ್ಣ. ಆ ಭರತ್ ಲಕ್ಷ್ಮಣ ಬರುವ ಮುಂಚೆ ನಾವು ಈ ಊರನ್ನು ಬಿಡುವುದು ಒಳ್ಳೆಯದು. ನಡೆಯೋಣ, ಹೋಗೋಣ. ಹೋಗೋಣ. ನೀವು ಹೋಗಬೇಕಾದ ದಾರಿ ನಾನು ತೋರಿಸುತ್ತೇನೆ. ನಿಂತ್ಕೊಳ್ಳಲೇ. ವಜ್ರಕಾಂತ, ನೆನೆಸಿಕೋ ನಿನ್ನ ಮನೆ ದೇವರನ್ನು. ಜೈ ಬಜರಂಗ ಬಲಿ. ಅಣ್ಣ, ಅಂತೂ ನಾವು ಕಣ್ಣಿಟ್ಟಬೇಕೆ. ಮನುಪಾಲಾಯ್ತು. ಆಯ್ತು, ಹೌದು ತಮ್ಮ. ಹೋಗಿ ಅಣ್ಣ ಹತ್ತಿಗೆರನ್ನು ಕರೆದುಕೊಂಡು ಬರೋಣ ಬಾ. ಆಗಲಿ ಬಾಣ. ಹೇ ಭಗವಂತ, ಏನಪ್ಪ ಈ ನಡೆದಿದೆ? ಅಂದ್ರೆ ಹುಟ್ಟಿಸಿದ ಜೀವನವನ್ನು ಕಾಪಾಡೋದಕ್ಕಾಗಿ ನಿನ್ನ ಪಡಬಾರ್ದ ಕಷ್ಟವನ್ನೆಲ್ಲ ಕೊಟ್ಬಿಟ್ಟೆ ನನಗೆ. ಅಂದ್ರೆ ನಿನ್ನದಲ್ಲಿಂದ ನನ್ನ ಭಕ್ತಿಗೆ ಮೆಚ್ಚಿ ನನಗೆ ಗಂಡ ಮಗುವನ್ನೇ ದಕ್ಕಿಸಿಕೊಟ್ಟೆ. ನಿಜವಾಗಲೂ ನಾನೇ ಪುಣ್ಯವಂತಿಪ್ಪ. ಈ ನಮ್ಮ ಸಂಸಾರ ಸದಾಕಾಲ ಸುಖ ಶಾಂತಿ ಇರುವಂತೆ ಆಶೀರ್ವಾದ ಮಾಡುತ್ತೆ. ಆಶೀರ್ವಾದ ನಿಜ ಸೀತಾ. ಅಯ್ಯೋ ಎಂದರೆ ಕಾಪಾಡುತ್ತಾನೆ, ಅಯ್ಯೋ ಎಂದರೆ ಅಯ್ಯೋ ಎಂದವರಿಗೆ ಸರಿಯಾದ ಶಿಕ್ಷೆ ನೀಡಿ. ಹಾ ಭಗವಂತ, ಕತ್ತಲು ಕಲ್ಲಿದ್ದ ನಮ್ಮ ಮನೆಗೆ ಇಂದು ಹೊಸ ಬೆಳಕನ್ನು ನೀಡಿದ. ನಿಜ ಸ್ವಾಮಿ. ಅಣ್ಣ, ಅಣ್ಣ, ಏನಾಯ್ತು ಲಕ್ಷ್ಮಣ? ಬೇಗ ಹೇಳು. ಏನಾಯ್ತು ಲಕ್ಷ್ಮಣ? ಬೇಗ ಹೇಳು. ನಮ್ಮ ವಂಶಕ್ಕೆ ಮುಳ್ಳಾಗಿದ್ದ ವಜ್ರಕಾಂತ್ ಶರತನನ್ನು ಇಂದು ಬಲಿ ಮಾಡಿ ಬಂದು ಬಿಟ್ಟಿವಣ್ಣ. ಇಂದು ನನಗೆ ಪರಮಾನಂದವಾಯಿತು ಅಣ್ಣ, ಪರಮಾನಂದವಾಯಿತು. ನೋಡ್ತೀಯ ನಾನು ಯಾವತ್ತೂ ಹೇಳಿಲ್ವ ಕಾಲ ದೇವರಿಗೆ ತಕ್ಕ ಉತ್ತರವನ್ನು ಕೊಡುತ್ತೆ ಅಂತ. ಹಿಂದೆ ಹಿರಿಯರು ಮಾತಾಡಿದ್ರು, ಧರ್ಮ ಹೋಗ್ತಾ ಇರಬೇಕಾದ್ರೆ ಅಧರ್ಮ ಅಟ್ಟಹಾಸದ ಬೆಳೀತಾ ಇರಬೇಕಾದ್ರೆ ಧರ್ಮವನ್ನೇ ತಿಳಿಯೋದಕ್ಕೆ ಆ ಪರಮಾತ್ಮ ಧರೆಗಿಳಿದು ಬಂದೇ ಬರ್ತೀನಿ ಅಂತ. ಈ ಮಾತು ಸತ್ಯವಾಗಿದ್ದಾರೆ. ಇಂದು ನನಗೆ ಆನಂದವಾಯಿತು. ನಾ ಕಂಡ ಕನಸು ನನಸಾಯಿತು. ಮಕ್ಕಳಿಲ್ಲದ ಕೊರಗುತ್ತಿದ್ದ ನನ್ನ ಸತಿಗೆ ಆ ಭಗವಂತ ಮಕ್ಕಳನ್ನು ಕರುಣಿಸಿದ. ತೊಟ್ಟಿಲನ್ನು ತೂಗಿದ, ಘನತೆಯನ್ನಾಗಿಯೂ ಮಾಡಿದ. ಆತನಿಗೆ ಅನಂತ ಶರಣು. ಸೀತಾ, ನೀನು ಬರೀ ಹೆಣ್ಣಲ್ಲ, ಈ ರೈತ ಮೆಚ್ಚಿದ ಒಡದಿ. ಇಂದು ನೋವಿನ ಮೂಡ ಮರೆಯಾಯಿತು, ನಗುವಿನ ಬೆಳಕು ಮೂಡಿತು.